ನಮಸ್ಕಾರ ವೀಕ್ಷಕರೇ, ಇವತ್ತಿನ ಕೃಷಿ ಕಥೆ ಕಾರ್ಯಕ್ರಮಕ್ಕೆ ಸ್ವಾಗತ. ಹಲವಾರು ಸಮಸ್ಯೆ ಸವಾಲುಗಳ ನಡುವೆ ಕೃಷಿ ಚಟುವಟಿಕೆ ನಡೀತಾನೆ ಇರುತ್ತೆ. ರೈತ ಬೆನ್ನು ಬಾಗಿಸಿ ಹೊಲದಲ್ಲಿ ದುಡಿತಾ ಇರ್ತಾನೆ. ಇದರ ನಡುವೆ ಕೆಲವರು ಕೃಷಿಯಲ್ಲಿ ತಮ್ಮದೇ ಆದ ಪ್ರಯೋಗಗಳನ್ನು ಮಾಡ್ತಾ ಇರ್ತಾರೆ, ಹಾಗೆ ಯಶಸ್ಸನ್ನು ಕೂಡ ಕಾಣ್ತಾರೆ. ಕೃಷಿಯನ್ನು ಸವಾಲಾಗಿ ಸ್ವೀಕರಿಸಿ ನೆಮ್ಮದಿಯ ಬದುಕನ್ನು ಕಾಣುತ್ತಾ ಕೃಷಿ ಲೋಕದ ಕತೆ ಹೇಳುವ ಸಮಯ ಈ ವಿಶೇಷ ಕಾರ್ಯಕ್ರಮ ಕೃಷಿ ಕಥೆ. ಕೃಷಿ ಅಂದಾಗ ನಮಗೆ ನಾನಾ ರೀತಿಯ ಕೃಷಿ ಉತ್ಪನ್ನಗಳು ನೆನಪಾಗುತ್ತೆ ಅಲ್ವಾ? ನಮ್ಮ ಸುತ್ತಮುತ್ತ ಅನೇಕ ಮಂದಿ ಸಾವಯವ ಕೃಷಿಗಳನ್ನು ತಮ್ಮದೇ ದೈನಂದಿನ ಬಳಕೆಗೆ ಅಥವಾ ವ್ಯಾಪಾರದ ದೃಷ್ಟಿಯಿಂದ ಮಾಡ್ತಾರೆ. ಈ ಸಾವಯವ ಕೃಷಿ ಪ್ರಾರಂಭ ಮಾಡಲಿಕ್ಕೆ ಏನು ಕಾರಣ, ಹಾಗೆ ಈ ಕೃಷಿ ಉತ್ಪನ್ನಗಳು ಚೆನ್ನಾಗಿ ಬೆಳೆಯಬೇಕಾದ್ರೆ ಯಾವ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದು ತಿಳಿದಿರಬೇಕು. ಯಾಕಂದರೆ ಗೊಬ್ಬರಗಳು ಗಿಡಗಳ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಹಾಗಾದರೆ ಯಾಕೆ ಯೋಚನೆ ಮಾಡ್ತೀರಾ? ಇವತ್ತಿನ ಕೃಷಿ ಕಥೆಯಲ್ಲಿ ನಾನು ನಿಮಗೆ ಸಾವಯವ ಕೃಷಿ ಮತ್ತು ಸಾವಯವ ಗೊಬ್ಬರವನ್ನು ಹೇಗೆ ತಯಾರಿಸ್ಬೋದು ಅನ್ನೋದನ್ನು ಹೇಳ್ತೀನಿ. ರಾಸಾಯನಿಕ ಗೊಬ್ಬರ, ಕ್ರಿಮಿನಾಶಕಗಳ ಬಳಕೆಯಿಂದಾಗಿ ಕೃಷಿ ಭೂಮಿಯಲ್ಲಿ ಅಸಮತೋಲನ ಕಾಣ್ತಾ ಇದೆ. ಇದನ್ನೆಲ್ಲ ಹೋಗಲಾಡಿಸಬೇಕೆಂಬ ಉದ್ದೇಶದಿಂದ ಸಾವಯವ ಕೃಷಿ ಪದ್ಧತಿಯನ್ನ ಅನುಸರಿಸಿಕೊಂಡು ಬಂದಿದ್ದಾರೆ ನಮ್ಮ ರೈತರು. ದೇಶದಲ್ಲಿ ಕೃಷಿ ಉತ್ಪನ್ನ ಗಣನೀಯವಾಗಿ ಹೆಚ್ಚಾಗಿದ್ದ ಬೆನ್ನಲ್ಲೇ ರಾಸಾಯನಿಕ ಗೊಬ್ಬರ, ಕ್ರಿಮಿ ನಾಶಕಗಳ ಬಳಕೆಯೂ ಹೆಚ್ಚಾಗಿದೆ. ಅಧಿಕ ಇಳುವರಿ ಪಡೆಯುವ ಹೆಚ್ಚಿನ ರೈತರು ಹೇರಳವಾಗಿ ರಾಸಾಯನಿಕ ಅಲ್ಪ ಸಾವಯವದ ಬಳಕೆ ಮಾಡೋದ್ರಿಂದ ಕೃಷಿ ಭೂಮಿಯಲ್ಲಿ ಅಸಮತೋಲನ ಕಾಣ್ತಾ ಇದೆ. ಇದರಿಂದಾಗಿ ಕೃಷಿ ಭೂಮಿಯಲ್ಲಿ ಜೈವಿಕ ಕ್ರಿಯೆ ಅನ್ನೋದು ಕಡಿಮೆ ಆಗ್ತಾ ಇದೆ. ಕೃಷಿ ಭೂಮಿಯಲ್ಲಿ ಜೈವಿಕ ಕ್ರಿಯೆಯನ್ನ ಹೆಚ್ಚಿಸಬೇಕಾಗುವ ಉದ್ದೇಶದಿಂದ ರಾಸಾಯನಿಕಗಳನ್ನು ಬಳಸಿ ಬೆಳೆದ ಕೃಷಿ ಉತ್ಪನ್ನಗಳನ್ನು ಗ್ರಾಹಕರು ತಿರಸ್ಕರಿಸಬೇಕೆಂಬ ಕೂಗು ಹೆಚ್ಚುತ್ತಿರುವುದರಿಂದ ಸಾವಯವ ಕೃಷಿ ಉತ್ಪನ್ನಗಳಿಗೆ ಬೇಡಿಕೆಯು ಹೆಚ್ಚತೊಡಗಿದೆ. ಈ ನಿಟ್ಟಿನಲ್ಲಿ ಸಾವಯವ ಕೃಷಿಯನ್ನ ಅನುಸರಿಸಿದ್ದಾರೆ ನಮ್ಮ ರೈತರು. ಸಾವಯವ ಕೃಷಿ ಬಗ್ಗೆ ದೇಶದಾದ್ಯಂತ ಅತಿ ವೇಗದಿಂದ ಒಲವು ಹೆಚ್ಚಾಗ್ತಾ ಇದೆ. ಇದರಿಂದಾಗಿ ಆಹಾರ ಭದ್ರತೆ, ಗ್ರಾಮಾಭಿವೃದ್ಧಿ ಮತ್ತು ಪ್ರಕೃತಿಯ ಸಂರಕ್ಷಣೆಯಂತಹ ಕಾರ್ಯಗಳು ಹೆಚ್ಚಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಹಳ್ಳಿಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಸಾವಯವ ಕೃಷಿಗಳನ್ನು ಮಾಡ್ತಾ ಬಂದಿದ್ದಾರೆ. ಈ ಪದ್ಧತಿಯಿಂದ ಅಧಿಕ ಇಳುವರಿಯೊಂದಿಗೆ ಹೆಚ್ಚು ಲಾಭವನ್ನು ದೊರಕಿಸಿಕೊಡುವ ಸುಸ್ಥಿರ ಕೃಷಿ ಪದ್ಧತಿಯಾಗಿದೆ. ಕೃಷಿಯಲ್ಲಿ ಸ್ವಾವಲಂಬನೆ ಗಳಿಸಬೇಕಾದಲ್ಲಿ ಕೃಷಿಗೆ ಬೇಕಾದ ಪೋಷಕಾಂಶಗಳನ್ನು ಒದಗಿಸುವ ಕಾಂಪೋಸ್ಟ್ ಅಥವಾ ಹಸಿರೆಲೆ ಗೊಬ್ಬರ ಅಥವಾ ಎರೆಗೊಬ್ಬರ ಅಥವಾ ಬೀಜಾಮೃತ ಮುಂತಾದವುಗಳನ್ನು ತೋಟದಲ್ಲಿಯೇ ಉತ್ಪಾದಿಸಬಹುದು.
ಮಿತ್ರನಾಗಿರುವ ಈ ಎರೆಹುಳು ನಿರಂತರವಾಗಿ ಮಣ್ಣಿನಲ್ಲಿ ಸೇರಿದ ಸಾವಯವ ವಸ್ತುಗಳಾದ ಕೊಳೆತ ಎಲೆ, ಕಸ, ಕಡ್ಡಿ ಮುಂತಾದವುಗಳನ್ನು ತಿನ್ನುತ್ತಾ ಭೂಮಿಯ ತಳಭಾಗದ ಮಣ್ಣನ್ನು ಮೇಲ್ಭಾಗಕ್ಕೆ ತಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸುತ್ತದೆ. ಈ ರೀತಿ ಸಾವಯವ ವಸ್ತು ಹಾಗೂ ಮಣ್ಣನ್ನ ತಿಂದು ವಿಭಜಿಸಿ ವಿವಿಧ ಪೋಷಕಾಂಶಗಳನ್ನು ಹೊಂದಿದ ಹೊರ ಹಾಕಿದ ಹಿಕ್ಕೆಗಳೇ ಎರೆಹುಳು ಗೊಬ್ಬರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಸಾವಯವ ಕಚ್ಚಾ ವಸ್ತುಗಳ ಕೊರತೆಯಿಂದ ಮಣ್ಣಿನಲ್ಲಿ ಸಾವಯವ ಅಂಶಗಳ ಕೊರತೆ ಕಂಡುಬರುತ್ತಿದೆ. ಅಂತೆಯೇ ರೈತರು ಸಾವಯವ ವಸ್ತುಗಳಿಗೆ ಬದಲಿಯಾಗಿ ಬಳಸುತ್ತಿರುವ ರಾಸಾಯನಿಕ ಗೊಬ್ಬರಗಳು ಹಲವು ಕಾರಣಗಳಿಂದ ದುಬಾರಿಯಾಗುತ್ತಿರುವುದರಿಂದ ಹಾಗೂ ಅವುಗಳಿಂದ ಉಂಟಾಗುವ ತೊಂದರೆಗಳನ್ನು ಗಮನಿಸಿ ರೈತರು ಸಾವಯವ ಕೃಷಿಯನ್ನ ಬಳಕೆ ಮಾಡ್ತಾ ಇದ್ದಾರೆ. ಎರೆಹುಳುವಿನಲ್ಲಿ ಐಸೇನಿಯಾ ಫೀಟಿಡಾ, ಯುಡ್ರಿಲಾಸ್ ಯುಜಿನಿಯಾ ಮುಂತಾದ ಸುಧಾರಿತ ಜಾತಿಯ ಎರೆಹುಳುಗಳು ವಾಣಿಜ್ಯಾತ್ಮಕವಾಗಿ ಈ ಗೊಬ್ಬರ ತಯಾರಿಕೆಯಲ್ಲಿ ಬಳಸ್ತಾರೆ. ಕರಾವಳಿಯಲ್ಲಿರುವ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸದಸ್ಯರು ಈ ಎರೆಹುಳು ಗೊಬ್ಬರ ತಯಾರಿಕೆನ ಮಾಡ್ತಾ ಇದ್ದಾರೆ. ನಿಸರ್ಗದಲ್ಲಿ ರೈತನ ಮಿತ್ರನಾದ ಎರೆಹುಳುವನ್ನು ಬಳಸಿ ಯಾವ ರೀತಿ ಸಾವಯವ ಗೊಬ್ಬರವನ್ನು ತಯಾರಿಸಬಹುದು, ಗೊಬ್ಬರ ತಯಾರಿಕೆಗೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಇದರಿಂದ ಏನು ಪ್ರಯೋಜನ ಇದೆ ಅನ್ನೋದನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಉಡುಪಿಯ ಕೃಷಿ ಅಧಿಕಾರಿಯಾಗಿರುವಂತಹ ನಾರಾಯಣರವರು ಯಾವ ರೀತಿ ಕೃಷಿಕರಿಗೆ ಮಾರ್ಗದರ್ಶನ ಮಾಡ್ತಾರೆ ಅಂತ ನೀವೇ ನೋಡಿ. ಎರೆಹುಳು ಗೊಬ್ಬರವನ್ನು ತಯಾರಿಸಲು ಮೊದಲಿಗೆ ಎರೆಹುಳು ಶೇಖರಣಾ ತೊಟ್ಟಿಯನ್ನು ರಚಿಸಬೇಕು. ತೊಟ್ಟಿಯನ್ನು ಇಟ್ಟಿಗೆ ಕಲ್ಲುಗಳನ್ನು ಬಳಸಿ 4 ಅಡಿ ಅಗಲ, 2 ಅಡಿ ಎತ್ತರ ಹಾಗೂ ಅಗತ್ಯಕ್ಕೆ ಅನುಗುಣವಾಗಿ ಉದ್ದದ ತೊಟ್ಟಿಗಳನ್ನು ರಚಿಸಿ ಮೇಲ್ಛಾವಣಿಯನ್ನು ರಕ್ಷಣೆ ಮಾಡಬೇಕು. ನೇರವಾಗಿ ಕಳಿತ ಕಾಂಪೋಸ್ಟನ್ನು ತೊಟ್ಟಿಯಲ್ಲಿ ತುಂಬಿಸಿ ಎರೆಹುಳುವನ್ನು ಬಿಡಬೇಕು. ಸಾವಯವ ಕೃಷಿ ತ್ಯಾಜ್ಯ ಪದಾರ್ಥಗಳನ್ನು ಸಂಗ್ರಹಿಸಿ ಅದಕ್ಕೆ ಸಗಣಿ ಮತ್ತು ಗಂಜಲದ ರಾಡಿ ಮಿಶ್ರಣ ಸೇರಿಸಿ ಕೊಳೆಯಿಸಬೇಕು. ಶೇಕಡ 50ರಿಂದ 60ರಷ್ಟು ಕೃಷಿ ತ್ಯಾಜ್ಯ, ಶೇಕಡ 20ರಿಂದ 25ರಷ್ಟು ಹಸಿರೆಲೆ ತ್ಯಾಜ್ಯ, ಶೇಕಡ 15ರಿಂದ 20ರಷ್ಟು ಪ್ರಾಣಿಗಳ ಸಗಣಿ, ಹಿಕ್ಕೆ ಮತ್ತು ಸ್ಲರಿಗಳನ್ನು ತೊಟ್ಟಿಯ ತಳಭಾಗದಲ್ಲಿ ಗಟ್ಟಿ ಪದಾರ್ಥಗಳು ಹಾಗೂ ನಂತರದಲ್ಲಿ ಮೆದುವಾದ ಪದಾರ್ಥಗಳನ್ನು ತುಂಬಿಸಿ ಅವುಗಳನ್ನು ಕೊಳೆಯಿಸಿ ಕಳಿತ ಸಾವಯವ ಪದಾರ್ಥಗಳಿಗೆ 1 ಕಿಲೋಗ್ರಾಂನಂತೆ ಎರೆಹುಳುಗಳನ್ನು ಬಿಡಬೇಕು. ಸಾವಯವ ಪದಾರ್ಥಗಳಲ್ಲಿ ಶೇಕಡ 60ರಷ್ಟು ತೇವಾಂಶವನ್ನು ಕಾಪಾಡಿಕೊಂಡಲ್ಲಿ ಸರಾಸರಿ 2ರಿಂದ 3 ತಿಂಗಳಲ್ಲಿ ಎರೆಹುಳು ಗೊಬ್ಬರವನ್ನು ತಯಾರಿಸಬಹುದು. ಎರೆ ಗೊಬ್ಬರ ತಯಾರಾದಂತೆ 2-3 ಹಂತಗಳಲ್ಲಿ ಎರೆ ಗೊಬ್ಬರವನ್ನು ತೆಗೆದಾಗ ತಯಾರಿಯ ವೇಗ ಹೆಚ್ಚಾಗುವುದು.
ಭತ್ತದ ಕೃಷಿ ಒಂದು 3 ಎಕರೆ ಮಾಡ್ತೀವಿ, 3 ಎಕರೆ. ಬೇರೆ ಈಗ ನಾವು ಈ ಗೊಬ್ಬರವನ್ನೆಲ್ಲ ಗದ್ದೆಗೆ ಮತ್ತು ತೋಟ ಈ ಸಂಘ ಪ್ರಾರಂಭ ಆಗುವಾಗ ನಮ್ಮ ತೆಂಗಿನ ತೋಟ ಮಾತ್ರ ಒಂದು ಸ್ವಲ್ಪ ತೋರಿದ ಹಾಗೆ. ಈಗ ಸಂಘ ನಾವು ಸೇರ್ಪಡೆ ಆದಮೇಲೆ ಬಾಳೆ ಕೃಷಿ, ಮಲ್ಲಿಗೆ ಕೃಷಿ ಮತ್ತು ಬೇರೆ ನಾವು ಈ ಗೊಬ್ಬರ, ಎರೆಹುಳ ಗೊಬ್ಬರ, ಅಜೋಲ, ಈ ಹೈನುಗಾರಿಕೆ ಇದೆಲ್ಲ ಜಾಸ್ತಿ ಆಗಿದೆ. ಮತ್ತು ಇದು ಸಿಬ್ಬಂದಿಯವರೇ ಬಂದು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಅದೇ ಥರದಲ್ಲಿ ನಾವು ತಯಾರು ಮಾಡಿ ಈಗ ನಾವೇ ಬೇರೆ ಯಾರು ಹೇಳಬೇಕಂತಿಲ್ಲಲ್ಲ. ವರ್ಷಕ್ಕೆ ಒಂದು ಸಾಧಾರಣ 10-12 ಟ್ಯಾಂಕಿ ಗೊಬ್ಬರ ತಯಾರು ಮಾಡ್ತೇವೆ. ಅದು ಮಾರಾಟ ಮಾಡುವುದಿಲ್ಲ. ಪ್ರತಿ ಕ್ವಿಂಟಲ್ ಎರೆಗೊಬ್ಬರದಲ್ಲಿ ಸುಮಾರು 800 ಗ್ರಾಂ ಸಾರಜನಕ, 1100 ಗ್ರಾಂ ರಂಜಕ ಮತ್ತು 500 ಗ್ರಾಂ ಪೊಟ್ಯಾಷಿಯಂ ಇರುತ್ತದೆ. ಇದಲ್ಲದೆ ಕ್ಯಾಲ್ಸಿಯಂ, ಕಬ್ಬಿಣ, ಬೋರಾನ್, ಸತು ಮತ್ತಿತರ ಸೂಕ್ಷ್ಮ ಪೋಷಕಾಂಶಗಳು ಹಾಗೂ ಉಪಕಾರಿ ಸೂಕ್ಷ್ಮಾಣುಜೀವಿಗಳು ಸಹ ಇರುತ್ತವೆ ಈ ಎರೆಹುಳು ಗೊಬ್ಬರದಲ್ಲಿ. ಎರೆಗೊಬ್ಬರವನ್ನ ಸೆಗಣಿ ಗೊಬ್ಬರಕ್ಕೆ ಹೋಲಿಸಿದಲ್ಲಿ ಅದು 2 ಪಟ್ಟು ಹೆಚ್ಚು ಸಾರಜನಕ, 5 ಪಟ್ಟು ಪೊಟ್ಯಾಷಿಯಂ ಹೊಂದಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಎರೆಹುಳು ಗೊಬ್ಬರವನ್ನು ತಯಾರಿಸಬೇಕಾದ್ರೆ ಯಾವೆಲ್ಲ ಪದ್ಧತಿ ಇದೆ ಅಂತ, ಹಾಗೆ ಎಷ್ಟು ಪ್ರಮಾಣದಲ್ಲಿ ಸಾವಯವ ರಾಸಾಯನಿಕ ಉತ್ಪತ್ತಿ ಆಗುತ್ತೆ ಅನ್ನೋದನ್ನು. ಹಾಗಾದರೆ ಇನ್ನಷ್ಟು ವಿಷಯಗಳ ಬಗ್ಗೆ ನಾನು ನಿಮಗೆ ಹೇಳ್ತೀನಿ ಈ ಒಂದು ಪುಟ್ಟ ವಿರಾಮದ ನಂತರ.